ಇವತ್ತಿನ ವಿಡಿಯೋದಲ್ಲಿ ಬಾಯಿ ನೀರೂರಿಸುವಂತಹ ಒಂದು ಕಾಡು ಮಾವಿನ ಹಣ್ಣಿನ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಗೊಜ್ಜು ಕೂಡ ಅಂತಾರೆ ಇದಕ್ಕೆ. ತುಂಬ ಟೇಸ್ಟಿ ಆಗುತ್ತೆ, ಹಾಗೆಯೇ ಸುಲಭವಾಗಿ ಮಾಡಬಹುದು. ನಿಮಗೆಲ್ಲಾದರೂ ಕಾಡು ಮಾವಿನ ಹಣ್ಣು ಸಿಕ್ಕಿದ್ರೆ ನಾನು ಹೇಳಿರೋ ಥರ ಈ ಥರ ಒಂದ್ಸಲ ಸಾರು ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾದರೆ ರೆಸಿಪಿ ಚೆಕ್ ಮಾಡೋಣ. ಮೊದಲಿಗೆ ಈ ಸಾರನ್ನು ಮಾಡ್ಕೊಳ್ಳೋದಕ್ಕೆ ಒಂದು 5 ರಿಂದ 6 ಚೆನ್ನಾಗಿ ಹಣ್ಣಾಗಿರುವಂತಹ ಕಾಡು ಮಾವಿನ ಹಣ್ಣುಗಳನ್ನು ತಗೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ತೊಳೆದು ಅದರದ್ದು ದಂಟೆಲ್ಲ ತೆಗಿಬೇಕು. ಆ ದಂಟೆಲ್ಲ ತೆಗೆದು ಒಗ್ರೊಗ್ರಾಗಿರುತ್ತೆ, ಅದನ್ನೆಲ್ಲ ತೆಗೆದು ಅದರದ್ದು ಸಿಪ್ಪೆನ ಸಪ್ರೇಟಾಗಿ ಇನ್ನೊಂದು ಬೌಲಲ್ಲಿ ಹಾಕಿ ಡೈರೆಕ್ಟಾಗಿ ಅದನ್ನು ಬಿಸಾಕಬೇಡಿ. ತುಂಬ ಹಣ್ಣಾಗಿರುವಂಥ ಹಣ್ಣುಗಳು ಹಾಗೆಯೇ ತುಂಬ ರೇರ್ ಆಗಿಬಿಟ್ಟಿದೆ ಇವಾಗ ಸಿಗುವಂಥದ್ದು. ಸೊ ಎಲ್ಲ ಮಾವಿನ ಹಣ್ಣುಗಳ ಆ ಸಿಪ್ಪೆನ ನಾನು ತೆಗಿತಾ ಇದ್ದೀನಿ. ತೆಗೆದಾದ್ಮೇಲೆ ಇವಾಗ ಆ ಸಿಪ್ಪೆಗಳಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಇಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಒಂದ್ಸಲ ಕಿವಿಸ್ತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಕೂಡ ರಸ ಇರುತ್ತೆ, ಅದನ್ನೆಲ್ಲ ತೆಕ್ಕೋಬೇಕು. ಸೊ ಇದು ಸಿಗೋದೇ ತುಂಬ ಅಪರೂಪ, ಸೊ ಸ್ವಲ್ಪನೂ ಬಿಡೋಕ್ಕಿಲ್ಲ ಇಲ್ಲಿ. ಇವಾಗ ನಾನು ಪ್ಯಾನಲ್ಲಿ ರುಬ್ಕೊಳ್ಳಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ತಾ ಇದ್ದೀನಿ. ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. ಹಾಗೆಯೇ ಸಾಸಿವೆಯಲ್ಲಿ ಜಾಸ್ತಿ ಬೇಕಾಗುತ್ತೆ. 1 ಟೀ ಸ್ಪೂನಷ್ಟು ಪೆಪ್ಪರಲ್ಲಿ ಒಂದು 6 ರಿಂದ 7 ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸು ಒಂದು 5, 3 ಗುಂಟೂರು ಮೆಣಸು, 3 ಬೆಳ್ಳುಳ್ಳಿ ಎಸಳುಗಳನ್ನು, ದೊಡ್ಡ ದೊಡ್ಡ ಎಸಳುಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ನಾವು ಇವಾಗ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ನೀವು ರೋಸ್ಟ್ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈ ಥರ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಇಲ್ಲಿ 1/4 ಭಾಗದಷ್ಟು ತೆಂಗಿನ ತುರಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅರಿಶಿನ ಒಂದು 1/4 ಚಮಚ, ಇದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸಿಹಿಗೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ಬೆಲ್ಲ, ಹಾಗೆಯೇ ನಾವು ಇವಾಗ ಏನು ರೋಸ್ಟ್ ಮಾಡಿಕೊಂಡು ಆ ಇಂಗ್ರೀಡಿಯೆಂಟ್ಸ್ಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಆ ನೀರು ಮತ್ತು ಆ ಮಾವಿನ ಹಣ್ಣನ್ನು ನಾನು ಕುದಿಯೋಕೆ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಮುಚ್ಚಳ ಮುಚ್ಚಿ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಮಾವಿನ ಹಣ್ಣು ತುಂಬ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ಇವಾಗ ನಾವು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ಆ ಮಸಾಲೆಯನ್ನು ಹಾಕ್ಕೋಬೇಕು. ಇಲ್ಲಿ ನೀವು ಮಸಾಲೆನ ನುಣ್ಣಗೆ ರುಬ್ಕೋಬೇಕು, ಯಾಕಂದರೆ ಅದು ಎಲ್ಲಾದರೂ ತರಿಯಾಗಿ ಮಾಡ್ಕೊಂಡ್ಬಿಟ್ರೆ ಆ ಸಾರಲ್ಲಿರುವಂತಹ ಮಸಾಲೆ ಸಪ್ರೇಟ್ ಆಗುತ್ತೆ, ನೀರು ಸಪ್ರೇಟ್ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಎಲ್ಲದನ್ನು ಕೂಡ ಕಂಬೈನ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬೇಕಾಯಿತು, ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಬೇಕಾಯಿತು. ಅದನ್ನು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ ನಾನು ಮತ್ತೆ 3 ರಿಂದ 4 ನಿಮಿಷ ಇದನ್ನು ಕುದಿಯಕ್ಕೆ ಬಿಟ್ಟಿದ್ದೆ. ಇವಾಗ 3 ರಿಂದ 4 ನಿಮಿಷ ಆದಮೇಲೆ ಅದರದ್ದು ಥಿಕ್ನೆಸ್ ನೀವು ನೋಡ್ತಾ ಇದ್ದೀರಾ, ಗ್ರೇವಿ ಹೇಗೆ ಬಂದಿದೆ ಅಂತ. ಸೊ ಇದಕ್ಕಿವಾಗ ನಾನಿಲ್ಲಿ ಒಗ್ಗರಣೆ ಕೊಡೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಒಡೆದಾದ್ಮೇಲೆ ಇದಕ್ಕೆ ಕರಿಬೇವು, ನಿಮಗೆ ಬೇಕಾದಷ್ಟು ಕರಿಬೇವಿನ ಎಲೆಗಳನ್ನು ಇಲ್ಲಿ ನೀವು ಸೇರಿಸ್ಕೋಬಹುದು. ಸೊ ನಾನಿಲ್ಲಿ ಒಂದು 15 ರಿಂದ 20 ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಗುಂಟೂರು ಮೆಣಸನ್ನು ಇಡಿಯಾಗಿಯೇ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಬೇಕಾಗುತ್ತೆ, ಒಂದು 3 ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕು. ಎಲ್ಲದನ್ನು ಕೂಡ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಕಂಬೈನ್ ಮಾಡಿಕೊಂಡು ಈ ಒಗ್ಗರಣೆನ ಇವಾಗ ಸಾರಿಗೆ ಕೊಡ್ತಾ ಇದ್ದೀನಿ. ಅದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ, ಪರಿಮಳನೂ ಅದ್ಭುತವಾಗಿರುತ್ತೆ, ರುಚಿ ಅಂತೂ ಹೇಳೋದೇ ಬೇಡ. ಸೊ ಇದು ಸಿಗೋದೇ ಅಪರೂಪ. ಹಾಗೆಯೇ ಯಾರಿಗೆಲ್ಲ ಸಿಗುತ್ತೋ ನಿಜವಾಗ್ಲೂ ಹೇಳ್ತೀನಿ, ಲಾಟ್ರಿನೇ. ಯಾಕಂದರೆ ಇದೆಲ್ಲ ಇವಾಗ ಎಲ್ಲೂ ಕೂಡ ಸಿಗೋಲ್ಲ. ನೀವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಳ್ತೀನಿ ಅಂದರೂ ಕಾಡು ಮಾವಿನ ಹಣ್ಣು ಸಿಗೋದಿಲ್ಲ. ಸೊ ಸೂಪರ್ಬ್ ಆದಂತಹ ಒಂದು ಕಾಡು ಮಾವಿನ ಹಣ್ಣಿನ ಸಾರು ಅಥವಾ ಗೊಜ್ಜು ಇವಾಗ ರೆಡಿಯಾಗಿದೆ. ಆ ಸಾರು ಕೂಡ ತುಂಬ ಟೆಂಪ್ಟಿಂಗ್ ಆಗಿ ಕಾಣ್ತಾ ಇದೆ. ಸೊ ಇದನ್ನು ಇವಾಗ ಸರ್ವ್ ಮಾಡೋಣ. ಬಾಯ್ಲ್ಡ್ ರೈಸ್ ಆಗುತ್ತೆ ಅಥವಾ ವೈಟ್ ರೈಸ್ ಆಗುತ್ತೆ, ಯಾವುದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀರು ದೋಸೆ ಎಲ್ಲ ಮಾಡಿದರೆ ಅದಕ್ಕೂ ಕೂಡ ಸೂಪರ್ಬಾಗಿ ಒಳ್ಳೆ ಒಂದು ಕಾಂಬಿನೇಷನ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಸೊ ಈ ಸಲ ಮಾವಿನ ಹಣ್ಣು ಸಿಕ್ಕಿದಾಗ ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.